ಮೀನೇ ಇದು. ದುಡ್ಡು ಕೊಡ್ತಾರೆ, ನಾವು ಜಸ್ಟ್ ಹಾಕೋದಕ್ಕೆ 100 ರೂಪಾಯಿ ಕೊಡ್ಬೇಕು. ಇದೊಂದು ಸ್ಕ್ಯಾಮ್ ಅಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ, ಸೊ ನಾವು ಆಲ್ಮೋಸ್ಟ್ ಒಂದು 13-14 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದು ಮನೆಯಿಂದ ಸೊ ಬಂದಿರೋದು ನಾವು ಇವತ್ತು ಅಕ್ವೇರಿಯಂ ಪ್ಯಾರಡೈಸ್. ಸೊ JC ರೋಡ್ ಅಲ್ಲಿ ಇರುವಂತ ಅಕ್ವೇರಿಯಂ ಪ್ಯಾರಡೈಸ್. ಇದು TV ಟವರ್ ಆಪೋಸಿಟ್ ಅಲ್ಲೇ ಇದೆ. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಇವತ್ತು ಬಂದಿದೀವಿ. ಸೊ ಯಾರ್ಯಾರೆಲ್ಲ ಅಕ್ವೇರಿಯಂ ಪ್ಯಾರಡೈಸ್ಗೆ ಬರ್ತೀರಾ, ಪಕ್ಕದಲ್ಲೇನೆ ನಿಮಗೆ ಸ್ನೋ ಸಿಟಿ ಇದೆ ಅಲ್ಲಿ. ಸೊ ಅದೇ ಸ್ನೋ ಸಿಟಿ. ಸೊ ಈ ಕಡೆ ಸ್ವಲ್ಪ ಲೆಫ್ಟ್ ಸೈಡ್ ನೋಡಿದ್ರೆ ಅದೇ ಫನ್ ವರ್ಲ್ಡ್. ಸೊ ಮೂರೂನು ಒಂದೇ ಲೊಕೇಶನ್ ಅಲ್ಲಿ ಇದೆ, ಕನ್ಫ್ಯೂಷನ್ ಏನಾಗೋ ಅವಶ್ಯಕತೆ ಇಲ್ಲ. ಸೊ ಒಂದತ್ರ ಬಂದ್ರು ನೀವು ಇನ್ನು ಮಿಕ್ಕಿದ ಎರಡು ನೋಡ್ಬೋದು. ಸೊ ಇವತ್ತಿನ ವ್ಲಾಗ್ನ ನಾವು ಅಕ್ವೇರಿಯಂ ಪ್ಯಾರಡೈಸ್ ಅಲ್ಲಿ ಮಾಡ್ತಾ ಇದೀವಿ. ಶಮಿಕಂಗೆ ಮೀನುಗಳಂದ್ರೆ ತುಂಬಾ ಇಷ್ಟ. ಸೊ ಡಿಫ್ರೆಂಟ್ ವೆರೈಟಿ ಫಿಶಸ್ ಮತ್ತೆ ಏನದು ಮರ್ಮಿಡ್ ಶೋ ಎಲ್ಲ ಇರತ್ತೆ. ಸೊ ಬನ್ನಿ, ಲೆಟ್ಸ್ ಗೋ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಏನೆಲ್ಲ ಇದೆ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ನಾವು ಅಕ್ವೇರಿಯಂ ಪ್ಯಾರಡೈಸ್ಗೆ ಎಂಟ್ರಿ ತಗೋತಾ ಇದೀವಿ. ಬನ್ನಿ ಒಳಗಡೆ ಹೋಗೋಣ. ಮತ್ತೆ ಟೈಮಿಂಗ್ಸ್ ಆಗಲಿ ಮತ್ತೆ ಪ್ರೈಸಸ್, ಟಿಕೆಟ್ದು ಎಲ್ಲಾನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಆಚೆ ಕಡೆಯಿಂದ. ಸೊ ಫಸ್ಟ್ ಬಂದ ತಕ್ಷಣ ಇಲ್ಲಿ ಬ್ಯಾಗೇಜ್ ಕೌಂಟರ್ ಇದೆ. ಸೊ ಇಲ್ಲಿ ಬ್ಯಾಗ್ಗಳೇ ಇಡ್ಲೇಬೇಕು. ಬ್ಯಾಗೇಜ್ के लिए कुछ ये है? ಏನಿಲ್ಲ, ದುಡ್ಡೇನಿಲ್ಲ ಅಲ್ಲ? ಓಕೆ. ಸೊ ಬ್ಯಾಗ್ ಕೊಟ್ಟಾಯ್ತು. ಇದು ಹುಷಾರಾಗಿ ಇಟ್ಕೋಬೇಕಾ? ಕೊಡಮ್ಮ, ಕಲ್ತ್ ಬಿಡ್ತೀಯ, ಕೊಡಿಲಿ. ಇದು ನೋಡಿ ಅಕ್ವೇರಿಯಂ ಪ್ಯಾರಡೈಸ್, ಇಂಡಿಯಾಸ್ ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್ ಅಕ್ವೇರಿಯಂ. ಅಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಜಿಪ್ಟ್ ಸ್ಟೈಲಲ್ಲಿ ಪೇಂಟಿಂಗ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ ಅಕ್ವೇರಿಯಂ. ಒಂದು ಒಳ್ಳೆ ಫೋಟೋ. ಸೊ ಇಲ್ಲಿಂದ ನಾವು ಈ ಕಡೆ ಟಿಕೆಟ್ ಕೌಂಟರ್ಸ್ ಎಲ್ಲ ನೋಡ್ಬೋದು. ಹಾಗೇನೆ ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿರೋದು, ಒಂದು ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ ಇಲ್ಲಿ. ಸೊ ಈಜಿಪ್ಟ್ ಸ್ಟೈಲ್ ಅಲ್ಲಿ ಒಂದು ಒಳ್ಳೆ ವರ್ಕ್ ಮಾಡಿದ್ದಾರೆ ನೋಡಿ. ಯಾವ್ದೋ ರಾಜಂದು ಒಳ್ಳೆ ಗೆಟಪ್ ಮಾಡಿದ್ದಾರೆ. ಅಲ್ಲೇ ನಿಂತ್ಕೋ, ಅವನೇ ನೋಡಿಯಲ್ಲ, ಅಲ್ಲೇ ನಿಂತ್ಕೋ. ಫ್ಯಾಮಿಲಿ ಫೋಟೋ ಜೊತೆಗೆ ಶಮಿಕಾ ಮತ್ತೆ ಅವರಮ್ಮ ಇಬ್ರು ಬಂದಿದ್ದಾರೆ. ಹಾಯ್ ಮಾಡಿ ಶಮಿಕಾ. ಹಾಯ್. ನೋಡಿ ಶಮಿಕಾ ಕುತ್ಕೊಂಡ್ಬಿಟ್ಟಿದ್ದಾಳೆ. ಸ್ಮೈಲ್. ಇದೇ ಟಿಕೆಟ್ ಕೌಂಟರ್. ಟೈಮಿಂಗ್ಸ್ ಎಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ಮರ್ಮಿಡ್ ಶೋದ್ ಏನ್ ಟೈಮಿಂಗ್ ಇದೆ ಅಂತ. ಟಿಕೆಟ್ ಪ್ರೈಸಸ್ ಇಲ್ಲ ನೋಡ್ಬೋದು. ಅಡಲ್ಟ್ಸ್ ವೀಕ್ ಡೇಸ್ 499, ವೀಕೆಂಡ್ಸ್ಗೆ 599, ಕಿಡ್ಸ್ಗೆ ವೀಕೆಂಡ್ಸ್ಗೆ 449, ವೀಕೆಂಡ್ಸ್ಗೆ 549. ಮೇಡಮ್, ಇಲ್ಲಿ ಮರ್ಮಿಡ್ ಶೋ ಬಂದು 3:10 ಇದೆ ಅಲ್ಲ, ಅದೇ ಟೈಮಿಂಗ್ಸ್, ಬೇರೆ ಟೈಮ್ ಇರಲ್ವಾ? 1 o'clock, 3 o'clock, 5 o'clock, 7 o'clock. ಓಕೆ ಫೈನ್. ಸೊ ಇಲ್ಲಿ ಬರೋರಿಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದು. ಮರ್ಮಿಡ್ ಶೋ ಅಂತ ಯಾರ್ಯಾರಲ್ಲಿ ನೋಡಕ್ ಬರ್ತೀರಾ, ಟೈಮಿಂಗ್ಸ್ ಪ್ರಕಾರನೇ ಬಂದ್ರೆ ಸಿಗತ್ತೆ. ಯಾಕಂದ್ರೆ ಬೇರೆ ಬೇರೆ ಟೈಮಿಂಗ್ಸ್ ಅಲ್ಲಿ ಇರೋದಿಲ್ಲ. ಸೊ ನಾವು ಟಿಕೆಟ್ ತಗೊಂಡಾಯ್ತು. ಇದೆ ನೋಡಿ ಎಂಟ್ರಿ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದು. ಯಾರ್ಯಾರೆಲ್ಲ ಅಕ್ವೇರಿಯಂ ಪ್ಯಾರಡೈಸ್ ಬರ್ತೀರಾ, ಬೈ ಟು ಗೆಟ್ 1 ಟಿಕೆಟ್ ಫ್ರೀ ಇದೆ. ಅದು ಎಸ್ಪೆಷಲಿ ಆನ್ಲೈನ್ ಅಲ್ಲಿ ಮಾತ್ರ. ನೀವು ಒಂದು ದಿನ ಮುಂಚೆ ಬುಕ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ 1 ಟಿಕೆಟ್ ಫ್ರೀ ಸಿಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಅಪ್ಡೇಟ್. ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದೆ, ಫ್ರೀ ಅಂತ ತೋರಿಸ್ತು.
ಬಟ್ ಬುಕ್ಕಿಂಗ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಒಂದು ಕೌಂಟರ್ ಅಲ್ಲಿ ಕೇಳಿದಾಗ ಅವ್ರು ಅದೇ ಹೇಳಿದ್ರು, 1 ಡೇ ಬಿಫೋರ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಆಫರ್ ಬರುತ್ತೆ ಅಂತ. ಎಸ್, ಇಲ್ಲಿಂದ ಅಕ್ವೇರಿಯಂ ಸ್ಟಾರ್ಟ್. ಅಲ್ಲಷ್ಟು ವೆರೈಟಿ ಆಗಿದೆ ಮೀನಿದು. ಇದೆ ನೋಡೋದು ಹಾವಲ್ಲ, ಮೀನೇ ಇದು. ಹಾವಿಂದ ಉತ್ತನ ಸಖತ್ತಾಗಿದೆ ಇದು ಮಾತ್ರ. ಈ ಕಡೆ ನೋಡಿ ಒಂಥರ ಗುಹೆ ತರ ಇದೆ, ಒಳ್ಳೆ ಯಾರು ಇಲ್ವೇನೋ ಅಂತ. ಪಾಪ ಒಂದ್ ಮಗು ಬೇರೆ ಅಳ್ತಾ ಇದೆ ಇಲ್ಲಿ. ನೋಡಿ ಹೆಂಗಿದೆ. ಇಲ್ಲ ಮೀನೇ ಇದೆ ನೋಡಿ, ಇಲ್ಲಿ ನೋಡು ಹೆಂಗಿದೆ ನೋಡು, ಅಲ್ಲಾಡ್ತಾ ಇದೆ ನೋಡು. ಅದ್ ನೋಡೋದು ಬಾಯಿ ಅಲ್ಲಾಡ್. ಹಾವಲ್ಲ, ಹಾವ. ಹುತ್ತದಲ್ಲಿ ಹಾವು. ಇದು ಒಂದಕ್ಕೆ ಇಷ್ಟೊತ್ತಾಯ್ತು. ಇಲ್ಲಿದೆ ನೋಡಿ ಮೀನ್, ಮಸ್ತಾಗಿದೆ ನೋಡಿ. ಗ್ಲಾಸ್ ಟಚ್ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಓಪನ್ ಅಕ್ವೇರಿಯಂ ಇದೆ ಇಲ್ಲಿ ನೋಡಿ. ಶಮಿಕಾ ಎಕ್ಸೈಟ್ಮೆಂಟ್ ಅಲ್ಲೇ ಮುಟ್ತಾ ಇದ್ದಾಳೆ. ಶಮಿಕಂದ್ ಎಕ್ಸೈಟ್ಮೆಂಟ್ ತಡೆಯಕ್ ಆಗ್ತಾ ಇಲ್ಲ. ನೋಡಿ ರೇ ಫಿಶ್ ಇದೆ ಇದು. ಹಾ ಬರ್ತಾ ಇದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಕಲರ್ ಇದೆ. ಇದು ನೋಡ್ರಿ ಎಷ್ಟು ದೊಡ್ಡದಿದೆ. ಸೊ ಇಲ್ಲಿ ಒಂಥರ ವೆರೈಟಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಪೇರೆಂಟ್ ಪ್ಯಾರಡೈಸ್ ಬೋಟ್ ಎಲ್ಲ ಇದೆ. ಬೀಚ್ ವ್ಯೂ ಅಲ್ಲಿ ಇದ್ದಂಗಿದೆ. ಸಖತ್ತ ಮಾಡಿದ್ದಾರೆ ಅಂತ. ರೇಡಿಯಂ ಎಫೆಕ್ಟ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇದು. ಸೊ ಇಲ್ಲೊಂದೇನು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ, ಓನ್ಲಿ 4 ಎಕ್ಸಿಸ್ಟ್ ಇನ್ ದ ವರ್ಲ್ಡ್ ಅಂತ ಇದೆ. ಸೊ ಬನ್ನಿ ಆ ಫಿಶ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದಿದೆ ಅಂತೆ ನೋಡಿ. ಸೊ ಇಲ್ಲೊಂದು ಬ್ಯೂಟಿಫುಲ್ ವೇವ್ ಇದೆ.
ಫಿಶ್ ಅಕ್ವೇರಿಯಂ ಒಳಗೆ ಒಂದು ಡೈನೋಸಾರ್ ಮಾಡ್ಬಿಟ್ಟಿದ್ದಾರೆ. ಶಮಿಕಂಗೆ ಡೈನೋಸಾರ್ ಗಳು ಅಂದ್ರೆ ಬಹಳ ಇಷ್ಟ. ಶಮಿಕಾ ಡೈನೋಸಾರ್ ಇತ್ತಲ್ಲಿ, ಹಾ ನಿಂತ್ಕೊಳ್ಳಿ. ಫೋಟೋ ಪೋಸ್ ಕೊಡು ಅಂತ ಹೇಳಿದ್ರೆ ನಮ್ಮ ಮನೆಯವರ ಬಾಯಿ ಒಳಗಡೆ ಹೋಗ್ತಾ ಇದಾರೆ. ಯಾಕೆ ಡೈನೋಸಾರ್ ಬಾಯಿ ಒಳಗೆ ಹೋಗಕ್ ಇಷ್ಟ ಏನಮ್ಮ ನಿನ್ಗೆ? ಸೊ ಎಲ್ಲೇ ಹೋದ್ರು ಈ ತರ ಇನ್ಸ್ಟ್ರಕ್ಟ್ ಮಾಡೋರು ಇದ್ದೇ ಇರ್ತಾರೆ ಒಳಗಡೆ. ನೋಡಿದ್ರೆ ಟೈಟಾನಿಕ್ ಥೀಮ್ ಇದ್ದಂಗಿದೆ ಇದು. ಚೆನ್ನಾಗಿ ಮರ್ಮಿಡ್ ಫೋಟೋ ಇದೆ. ಶಮಿಕಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅಲೆ ಇದು ಡ್ರ್ಯಾಗನ್ ಸಖತ್ತಾಗಿದೆ, ಪೇಂಟಿಂಗ್ ಇದೆ, ಚೈನೀಸ್ ಡ್ರ್ಯಾಗನ್. ಮಸ್ತಾಗಿದೆ. ಎಲ್ರು ಮಸ್ಟ್ ಅಂಡ್ ವಿಸಿಟ್ ಮಾಡಿ. ಯಾಕಂದ್ರೆ ನಾವು ಇಷ್ಟೊಂದು ಡಿಫ್ರೆಂಟ್ ಆಗಿರೋ ಫಿಶ್ ಗಳನ್ನ ನೋಡೇ ಇರ್ಲಿಲ್ಲ. ಎಲ್ಲಾ ವೆರೈಟೀಸ್ ಆಫ್ ಮೀನ್ಗಳು ಇಲ್ಲಿ ಇಟ್ಟಿದ್ದಾರೆ. ಅಕ್ವೇರಿಯಂ ನ ನೋಡ್ಬೋದು, ಚೆನ್ನಾಗಿದೆ, ಮಸ್ತಾಗಿದೆ. ಸೊ ಇಲ್ಲಿಂದ ಒಳಗಡೆ ಬಂದ್ರೆ ಸೊ ಈ ತರ ಗ್ಲಾಸಸ್ ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಶೇಪ್ಸ್ ಅಲ್ಲಿ ಇದೆ, ಟ್ರಯಾಂಗಲ್, ಸರ್ಕಲ್ ನೋಡಿ ಹಿಂಗ್ ಕಾಣಿಸುತ್ತೆ. ಸೊ ಈಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರು. 3 to 3:10 ಮರ್ಮೆಡ್ ಶೋ ಇದೆ ಅಂತ. ಸೊ ಟೈಮ್ ಬಂದು ಇವಾಗ 2:40 ಆಗಿದೆ. ಸೊ 2:40 ಆಗಿರೋದ್ರಿಂದ ಮರ್ಮೆಡ್ ಶೋಗೆ ಕರೆಕ್ಟ್ ಟೈಮಿಗೆ ಬಂದಿದೀವಿ. ಸೊ ಯಾರ್ಯಾರೆಲ್ಲ ಅಕ್ವೇರಿಯಂ ಪ್ಯಾರಡೈಸ್ ಬರ್ತೀರಾ ಡೆಫಿನೆಟ್ಲಿ ಪ್ಲಾನ್ ಮಾಡ್ಕೊಂಡು ಬನ್ನಿ. ಮರ್ಮೆಡ್ ಶೋ ಬಂದು 1 o'clock ಇಂದ ಮಧ್ಯಾಹ್ನ 1:10, ಮತ್ತೆ 3 o'clock ಇಂದ 3:10, 5 o'clock ಇಂದ 5:10 ಈ ತರ ಟೈಮಿಂಗ್ಸ್ ಅಲ್ಲಿ ಇರುತ್ತೆ. ಸೊ ಅದ್ರ ಡೀಟೇಲ್ಸ್ ನಾನು ಕೊಟ್ಟಿರ್ತೀನಿ. ಸೊ ಈ ಟೈಮಿಂಗ್ಸ್ ಒಂದು ಹಾಫ್ ಅನ್ ಅವರ್ ಬಿಫೋರ್ ಬಂದ್ರೆ ಡೆಫಿನೆಟ್ಲಿ ನೀವು ಅಕ್ವೇರಿಯಂ ಸಮೇತ ಮರ್ಮೆಡ್ ಶೋಗೆ ಹೋಗ್ಬೋದು. ಸೊ ಇವಾಗ ನಾವು ಮರ್ಮೆಡ್ ಶೋಗೆ ಹೋಗ್ಬೇಕು, ಇನ್ನೊಂದು 10 ನಿಮಿಷ ಟೈಮ್ ಇದೆ. ಸೊ ಇನ್ನು ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಸಖತ್ತಾಗಿದೆ, ಟೈಟಾನಿಕ್ ಶಿಪ್ ತರ ಇದು ಮಾಡಿದ್ದಾರೆ, ಮಸ್ತಾಗಿದೆ ನೋಡಿ. ಪ್ಯಾರಡೈಸ್. ಶಮಿಕಂಗೆ ಎಕ್ಸೈಟ್ಮೆಂಟ್ ತಡೆಯಕ್ ಆಗ್ತಾ ಇಲ್ಲ, ಒಳಗೆ ಹೊರಗೆ ಓಡಾಡ್ತಾ ಇದ್ದಾಳೆ ನೋಡಿ. ರೇ ಫಿಶ್ ಎಷ್ಟು ಚೆನ್ನಾಗಿದೆ, ಅಷ್ಟು ಸಖತ್ತಾಗಿದೆ. ಫೀಡಿಂಗ್ ಝೋನ್ ಅಂತೆ ನೋಡಿ, ಈ ತರ ಫೀಡ್ ಹಾಕ್ತಾ ಇದಾರೆ. ಎಷ್ಟು ಫಿಶಸ್ ಇದೆ ಇಲ್ಲಿ, ವಾವ್, ಸಿಕ್ಕಾಪಟ್ಟ ಇದೆ. ನೋಡಿ ಫಿಶ್ ಫೀಡಿಂಗ್ ಮಾಡ್ತಿದ್ದಾರೆ ಜನ ಇಲ್ಲಿ. ಈ ಫಿಶ್ ಫೀಡಿಂಗ್ ಒಂಥರ ಸ್ಕ್ಯಾಮ್ ಅಂತ ಅನ್ಸ್ತಾ ಇದೆ ನನ್ಗೆ. ಯಾಕೆ ಅಂದ್ರೆ ಅವರೇ ಫುಡ್ ಕೊಡ್ತಾರೆ, ನಾವು ಜಸ್ಟ್ ಹಾಕೋದಕ್ಕೆ 100 ರೂಪಾಯಿ ಕೊಡ್ಬೇಕು. ಇದೊಂದು ಸ್ಕ್ಯಾಮ್ ಅಲ್ವಾ?
ಸೊ ಇಲ್ಲಿಂದ ಮುಂದೆ ನಾವು ಟನಲ್ ಎಂಟ್ರಿ ಕೊಡ್ತಾ ಇದ್ವಿ. ಸೊ ಅಕ್ವೇರಿಯಂ ಟನಲ್ ತುಂಬಾನೇ ಚೆನ್ನಾಗಿದೆ, ಬನ್ನಿ ನಾನು ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಟನಲಿಂದ ಹಿಂಗೆ ಆಚೆ ಬಂದಮೇಲೆ ಸೊ ನಮಗಿಲ್ಲಿ ಫೋಟೋಸ್ ಸಿಗತ್ತೆ. ಸೊ ಯಾರೆಲ್ಲ ಫೋಟೋಸ್ ಎಲ್ಲ ಬೇಕು ಅಂತಾರೆ ಅವರೆಲ್ಲ ಕೇಳಿ ತಗೋಬೋದು. ಈ ಥರ ಫೋಟೋಸ್ಗಳಿರತ್ತೆ. ಎಸ್, ಇಲ್ಲಿಂದ ಸ್ವಲ್ಪ ಮುಂದೆ ನಮಗೆ ಫುಡ್ ಕೋರ್ಟ್ ಇದೆ ನೋಡಿ, ಎಲ್ಲ ಫುಡ್ ಕೋರ್ಟ್ ಇದೆ ನೋಡಿ. ಇಲ್ಲ ಮರ್ಮೇಡ್ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ, ಹೇಗೆಲ್ಲ ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಸೊ ಇಲ್ಲೇನೆ ಮರ್ಮೇಡ್ ಶೋ ಸ್ಟಾರ್ಟ್ ಆಗುತ್ತೆ, ನೀವು ನೋಡ್ತಿರ್ಬೋದು. ಇದೇ ಇದರಲ್ಲಿ ಜನ ಎಲ್ಲ ಕೂತ್ಕೊಂಡು ಆಲ್ರೆಡಿ ನೋಡ್ತಾ ಇದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೊಂದು 15 ಮಿನಿಟ್ಸ್ ಟೈಮ್ ಇದೆ. ಶಮಿಕಾ ಬಾಮ, ಎಲ್ಲ ಹೋಗ್ತೀಯ? ಎಲ್ಲ ಸ್ಟಾಲ್ಸ್ ಎಲ್ಲ ಇದೆ. ಸೊ ಈಗ ಟೋಟಲ್ ಲೈಟ್ ಆಫ್ ಆಯಿತು, ಶೋ ಸ್ಟಾರ್ಟ್ ಆಗುತ್ತೆ. ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಬಂದ್ರು. ದೊಡ್ಡ ದೊಡ್ಡ ಫಿಶಸ್ ಇದೆ, ಆದ್ರೂ ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದ್ದಾರೆ.
ಎಸ್, ನಾವು ಇವಾಗ ಅಕ್ವೇರಿಯಂ ಪ್ಯಾರಡೈಸ್ ಇನ್ನು ಆಚೆ ಬಂದಾಯಿತು. ಡೆಫಿನೆಟ್ಲಿ ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂತ ಹೇಳಿದ್ರೆ ನಾವು ಅಕ್ವೇರಿಯಮ್ಸ್ ಎಲ್ಲ ಫಿಶಸ್ ಎಲ್ಲ ನೋಡ್ತೀವಿ, ಬಟ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೇನೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಇದೆ. ಒಳಗಡೆ ಹೋಗಿ ಬಂದರೆ ಏನು ಲಾಸ್ ಅನ್ಸೋದಿಲ್ಲ, ಯಾಕಂದರೆ ಅವ್ರು ಮಾಡಿರೋ ಹಾರ್ಡ್ ವರ್ಕಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಮರ್ಮೇಡ್ ಶೋ ಮಾತ್ರ ತುಂಬ ಹೈಲೈಟ್ ಇದೆ. ಸೊ ಟೈಮಿಂಗ್ಸ್ನ ನೀವೆಲ್ಲರೂ ಡೆಫಿನೆಟ್ಲಿ ಚೆಕ್ ಮಾಡಿಕೊಂಡೇ ಬನ್ನಿ. ಸೊ ಮರ್ಮೇಡ್ ಶೋಗಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಬಂದ್ರೇ ಸಾಕು, ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡು ಹೋಗ್ಬೋದು. ಕೇಳೋಣ ಇನ್ನು ನಮ್ಮ ಮನೆಯವರು ಮತ್ತೆ ನಮ್ಮ ಶಮಿಕಂಗ್ ಏನ್ ಅನಿಸ್ತು ಅಂತ. ಏನ್ ಅನಿಸ್ತು ಮೇಡಮ್? ಏನದ ಅಕ್ವೇರಿಯಂ? ಅಕ್ವೇರಿಯಂ ಪ್ಯಾರಡೈಸ್. ಅಕ್ವೇರಿಯಂ ಪ್ಯಾರಡೈಸ್ ಚೆನ್ನಾಗಿತ್ತು. ಮಗಳು ಬಂದಿದ್ಲು, ಎಂಜಾಯ್ ಮಾಡಿದ್ಲು. ಇವತ್ತು ಸಂಡೇ ಆಗಿರೋದ್ರಿಂದ ಮೂವರು ಬಂದಿದ್ವಿ, ನಾನು ನಮ್ಮ ಹಸ್ಬೆಂಡ್ ಮಗಳು. ನೋಡಿ ಮಗಳು ಹಾ, ಎಲ್ಲ ಬರೀ ತಿನ್ನೋದೇ ಕೇಳ್ತಾಳೆ. ಎಲ್ಲೇ ಹೋದ್ರು ಫಸ್ಟ್ ತಿನ್ನೋದು. ಹೊಟ್ಟೆ ತುಂಬಿದಾದ್ಮೇಲೆ ಏನಾದ್ರು ನೋಡ್ತಾಳೆ ಅಷ್ಟೇ. ಅವಳಿಗೆ ಬಹಳ ಚೆನ್ನಾಗಿತ್ತು. ಯಾವ್ದು ಕಣ್ಣು ಹಣ್ಣು? ಹಾ ಯಾವ ಹಣ್ಣು? ಮೀನು. ಮೀನ್ ಚೆನ್ನಾಗಿತ್ತಾ? ಯಾವ ಮೀನ್ ನೋಡ್ದೆ? ಫಿಶ್ ಎಲ್ಲ ನೋಡ್ದೆ. ಚೆನ್ನಾಗಿತ್ತಾ? ಆಮೇಲೆ ಲಾಸ್ಟಿಗೆ ಮರ್ಮೇಡ್ ಶೋ ನೋಡ್ದ? ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.